ಧ್ರುವ ಸರ್ಜಾ ಅಭಿನಯದ ಕೇಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ನಟಿಸಿದ್ದಾರೆ. ಕಾಲ ಭೈರವ ಅನ್ನುವ ಪಾತ್ರ ಮಾಡಿದ್ದಾರೆ. ಟ್ರೇಲರ್ ಕೊನೆಯಲ್ಲಿ ಈ ಒಂದು ಪಾತ್ರದ ಝಲಕ್ ಬಂದು ಹೋಗುತ್ತೆ. ಆದರೆ ಎಲ್ಲರಿಗೂ ಒಂದು ಕುತೂಹಲ ಇತ್ತು, ಸುದೀಪ್ ಈ ಪಾತ್ರವನ್ನು ಯಾಕೆ ಒಪ್ಕೊಂಡ್ರು? ಧ್ರುವ ಸರ್ಜಾ ಮತ್ತು ಸುದೀಪ್ ನಡುವಿನ ಕಾಂಬಿನೇಷನ್ ಇಲ್ಲಿ ಹೇಗೆ ಇರುತ್ತೆ? ಈ ಪಾತ್ರ ಅತಿಥಿ ಪಾತ್ರನ ಅಥವಾ ಇಡೀ ಚಿತ್ರದಲ್ಲಿ ಈ ರೋಲ್ ಇರುತ್ತದಾ? ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಸ್ವತಃ ಸುದೀಪ್ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಈ ಒಂದು ಪಾತ್ರವನ್ನು ಒಪ್ಪಿಕೊಳ್ಳೋಕೆ ಕಾರಣ ಇದೆಯಂತೆ. ಆ ಕಾರಣದ ಹೆಸರು ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ಅವರಂತೆ. ಧ್ರುವ ಸರ್ಜಾ ಅವರನ್ನ ಬಾಲ್ಯದಿಂದಲೂ ಸುದೀಪ್ ನೋಡಿದ್ದಾರೆ. ಚಿರಂಜೀವಿ ಸರ್ಜಾ ಅವರ ಜೊತೆಗೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ಧ್ರುವ ಇಲ್ಲಿ ಇವರಿಗೆ ಒಂದು ರೀತಿ ಬ್ರದರ್ ಆಗಿದ್ದಾರೆ. ಇನ್ನು ಡೈರೆಕ್ಟರ್ ಜೋಗಿ ಪ್ರೇಮ್ ಅಂತೂ ಮೊದಲಿನಿಂದಲೂ ಪರಿಚಯ ಇದ್ದಾರೆ. ದಿ ವಿಲನ್ ಮಾಡೋ ಮೊದಲೇ ಗೊತ್ತಿದ್ದಾರೆ. ಧ್ರುವ ಸರ್ಜಾ ಮತ್ತು ಜೋಗಿ ಪ್ರೇಮ್ ಅವರಿಗಾಗಿಯೇ ಸುದೀಪ್ ಈ ಚಿತ್ರ ಮಾಡಿದ್ದಾರಂತೆ. ಆದರೆ ಈ ಚಿತ್ರದಲ್ಲಿ ಸುದೀಪ್ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದಾರೆ. ಈ ಒಂದು ಪಾತ್ರಕ್ಕಾಗಿ ಕೇವಲ 3 ದಿನ ಮಾತ್ರ ಕೆಲಸ ಮಾಡಿದ್ದಾರೆ. ಈ 3 ದಿನದಲ್ಲಿ ಹೆಚ್ಚಿಗೆ ಏನು ಹೇಳುವಂಥದ್ದು ಇಲ್ಲ. ಬಾ ಅಂದ್ರು ಹೋದೆ, ನಟನೆ ಮಾಡಿದೆ, ವಾಪಸ್ ಬಂದೆ ಅಂತ ಸುದೀಪ್ ಹೇಳಿದ್ದಾರೆ. ಧ್ರುವ ಸರ್ಜಾ ಹಾಗೂ ನನ್ನ ಕಾಂಬಿನೇಷನ್ ಇದೆ. ಇದನ್ನ ಜೋಗಿ ಪ್ರೇಮ್ ತುಂಬಾನೇ ಚೆನ್ನಾಗಿ ತೆಗೆದಿದ್ದಾರೆ. ಇದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ನಾನು 3 ದಿನ ಮಾತ್ರ ಕೆಲಸ ಮಾಡಿದ್ದೇನೆ. 100ಕ್ಕೂ ಹೆಚ್ಚು ದಿನ ಧ್ರುವ ಸರ್ಜಾ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿ ನಾನು ಹೀರೋ ಅಲ್ಲ, ಗೆಸ್ಟ್ ರೋಲ್ ಮಾತ್ರ ಮಾಡಿದ್ದೇನೆ. ಧ್ರುವ ಸರ್ಜಾ ಇಲ್ಲಿ ಹೀರೋ ಅಂತ ಸುದೀಪ್ ಒತ್ತಿ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಕೇಡಿ ಪಾರ್ಟ್ 2ನಲ್ಲಿ ಇರ್ತಾರಾ? ಇವರೇ ಕೇಡಿ ಚಿತ್ರದಲ್ಲಿ ಮುಂದುವರಿತಾರಾ? ಇವರು ಈ ಚಿತ್ರದಲ್ಲಿ ಗ್ಯಾಂಗ್ಸ್ಟರಾ? ಈ ಎಲ್ಲ ಪ್ರಶ್ನೆಗಳು ಇವೆ. ಇದಕ್ಕೂ ಸುದೀಪ್ ಉತ್ತರ ಕೊಟ್ಟಿದ್ದಾರೆ. ಈ ಚಿತ್ರದ ಪಾರ್ಟ್ 2 ಚಿತ್ರದಲ್ಲಿ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ರೀತಿ ಕಥೆ ಏನಾದರೂ ಬಂದರೆ ನಾನು ಮೊದಲು ಧ್ರುವ ಜೊತೆಗೆ ಮಾತನಾಡ್ತೇನೆ. ಕೇಡಿ ಪಾರ್ಟ್ 1ನಲ್ಲಿ ಧ್ರುವ ಇದ್ದಾರೆ. ಅವರ ಕೇಡಿ ಚಿತ್ರದಲ್ಲಿ ನಾನು ಬರೋದು ತಪ್ಪಾಗತ್ತೆ ಅಂತಲೂ ಸುದೀಪ್ ಹೇಳಿದ್ದಾರೆ. ಕಾಲ ಭೈರವ ಅನ್ನೋ ಹೆಸರು ಚೆನ್ನಾಗಿದೆ. ಕಾಳಿದಾಸ ಅನ್ನೋದು ಚೆನ್ನಾಗಿದೆ. ಜೋಗಿ ಪ್ರೇಮ್ ಒಳ್ಳೆ ಹೆಸರುಗಳನ್ನೇ ಕೊಟ್ಟಿದ್ದಾರೆ. ಒಂದು ವೇಳೆ ಮೆಚ್ಚು ಕೊಚ್ಚು ಅಂತ ಇಟ್ಟಿದ್ರೆ ಕಷ್ಟ ಇತ್ತು. ಕೊಚ್ಚು ಬಂದ ಮೆಚ್ಚು ಬಂದ ಅಂತಲೇ ಹೇಳಬೇಕಿತ್ತು. ಆದರೆ ಜೋಗಿ ಪ್ರೇಮ್ ಚಿತ್ರದಲ್ಲಿ ಒಳ್ಳೆ ಹೆಸರುಗಳನ್ನು ಕೊಟ್ಟಿದ್ದಾರೆ ನೋಡಿ. ಇದು ಒಳ್ಳೆಯದಲ್ವಾ ಅಂತ ಸುದೀಪ್ ಹೇಳಿ ಬೇಕಂತಲೇ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.